ಅಧಿಕಾರ ಪರಿಗ್ರಹ ಪದ್ಧತಿಯ 9ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 149ನೆಯ ಶ್ಲೋಕದಲ್ಲಿ ಭರತನು ಪಾದುಕೆಗೆ ಹೇಗೆ ಸೇವೆ ಮಾಡಿದ ಅನ್ನೋದನ್ನ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಮಾನ್ಯೇ ರಘುದ್ವಹ ಪದೇ ಮಣಿಪಾದುಕೆ ತ್ವಾಂ ವಿನ್ಯಸ್ಯ ವಿಗ್ರಹಮತಿಮಿವ ರಾಜ್ಯಲಕ್ಷ್ಮೀಂ ಆಲೋಲಮಕ್ಷವಲಯೀ ಭರತೋ ಜಟಾವಾನ್ ಆಲಂಬ್ಯ ಚಾಮರಮನನ್ಯ ಮನಾಸಿಷೇವೆ. ಮಣಿಪಾದುಕೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಅಕ್ಷವಲಯೀ, ಜಪಮಾಲೆಯುಳ್ಳವನೂ, ಜಟಾವಾನ್, ಜಟೆಯುಳ್ಳವನೂ ಆದ ಭರತಃ, ಭರತನು, ಮಾನ್ಯೆ, ಪೂಜೆಗೆ ಅರ್ಹವಾದ, ರಘುದ್ವಹ, ಶ್ರೀರಾಮನ, ಪದೇ, ಸ್ಥಾನದಲ್ಲಿ, ವಿಗ್ರಹವತೀಂ, ಶರೀರವುಳ್ಳ, ರಾಜ್ಯಲಕ್ಷ್ಮೀಂ ಇವ, ರಾಜ್ಯಲಕ್ಷ್ಮಿಯಂತಿರುವ, ತ್ವಾಂ, ನಿನ್ನನ್ನ, ವಿನ್ಯಸ್ಯ, ಕುಳ್ಳಿರಿಸಿ, ಆಲೋಲಂ, ಓಲಾಡುತ್ತಿರುವ, ಚಾಮರಂ, ಚಾಮರವನ್ನ, ಆಲಂಬ್ಯ, ಹಿಡಿದುಕೊಂಡು, ಅನನ್ಯಮನಃ, ಅನ್ಯಮನಸ್ಕನಾಗದೆ, ಸಿಷೇವೆ, ಸೇವೆ ಮಾಡಿದನು, ಅಂದರೆ ಚಾಮರ ಹಾಕಿದನು. ಶ್ರೀರಾಮನು ಪಟ್ಟಾಭಿಷಿಕ್ತನಾಗಿ ಅಲಂಕರಿಸಬೇಕಾಗಿದ್ದ ಸಿಂಹಾಸನದಲ್ಲಿ ಶ್ರೀರಾಮನ ಪಾದುಕೆಯನ್ನ ಭರತ ಕುಳ್ಳಿರಿಸಿದನು. ಆಗ ಪಾದುಕೆ ರಾಜ್ಯಲಕ್ಷ್ಮಿಯೇ ರೂಪುಗೊಂಡಂತೆ ಇದ್ದಳು. ತಲೆಯಲ್ಲಿ ಜಟೆ, ಕೈಯಲ್ಲಿ ಜಪಮಾಲೆ ಧರಿಸಿಕೊಂಡ ಭರತ ಪಾದುಕೆಗೆ ಓಲಾಡುತ್ತಿರುವ ಚಾಮರ ಬೀಸುತ್ತಾ ಅನನ್ಯ ಮನಸ್ಕನಾಗಿ ಸೇವೆ ಮಾಡಿದ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.